ಕೇವಲ ಮಂಗಳೂರು ಮಾತ್ರವಲ್ಲ, ಉತ್ತರ ಕನ್ನಡ ಜಿಲ್ಲೆಯ ಹಲವು ಕಡೆಗಳಲ್ಲೂ ಕೂಡ ಈ ಭೂಕುಸಿತದ ಭೂತ ಕಾಡ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಹೊನ್ನಾವರ ಭಾಗದಲ್ಲಿ ನಿರಂತರವಾಗಿ ಭೂಕುಸಿತವಾಗ್ತಾ ಇದ್ದು, ಹೊನ್ನಾವರ ಟು ಬೆಂಗಳೂರು ಹೆದ್ದಾರಿಯ 4 ಕಡೆ ಭೂಕುಸಿತವಾಗಿದ್ದು ವಾಹನ ಸವಾರರು ಭಯದಲ್ಲಿಯೇ ಸಂಚಾರ ಮಾಡುವಂತಾಗಿದೆ. ಈ ಕುರಿತಂತೆ ನಮ್ಮ ಪ್ರತಿನಿಧಿ ನವೀನ್ ಸಾಗರ್ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ಸ್ಥಳದಿಂದ. ಬನ್ನಿ ನೋಡ್ಕೊಂಡು ಬರೋಣ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಿರಂತರ ಗುಡ್ಡ ಕುಸಿತ ಆಗ್ತಾನೆ ಇದೆ. ಮಳೆ ಸ್ವಲ್ಪ ಕಮ್ಮಿ ಇದೆ, ಆದರೆ ಉತ್ತರ ಕನ್ನಡ ಜಿಲ್ಲೆ ಹೊನ್ನಾವರ ಭಾಗದಲ್ಲಿ ಹಲವು ಭಾಗದಲ್ಲಿ ಗುಡ್ಡ ಕುಸಿತ ಆಗಿರೋದು. ನಾವಿವತ್ತು ರಾಷ್ಟ್ರೀಯ ಹೆದ್ದಾರಿಯಾಗಿರುವಂಥ ಹೊನ್ನಾವರ ಬೆಂಗಳೂರು ಭಾಗದ ಒಂದು ರಸ್ತೆ ಇದು, ಹೊಸಕುಳಿ ಭಾಗದ್ದು. ಈ ಭಾಗದಲ್ಲಿ ನೀವು ನೋಡ್ಬೋದು ಯಾವ ರೀತಿಯಲ್ಲಿ ಗುಡ್ಡ ಕುಸಿತನೇ ಇದೆ ಅಂತೇಳಿ. ಕಳೆದ ಒಂದು 3-4 ದಿನದ ಹಿಂದೆ ಇದರ ಪಕ್ಕದಲ್ಲಿರುವಂತಹ ಭಾಗದಲ್ಲಿಯೂ ಕೂಡ ಗುಡ್ಡ ಕುಸಿತ ಆಗಿತ್ತು. ಆದರೆ ಇದೀಗ ಮತ್ತೆ ಈ ಭಾಗದಲ್ಲಿ ನಿರಂತರವಾಗಿ ಗುಡ್ಡ ಕುಸಿತನೇ ಇದ್ದಾವೆ. ಈ ಭಾಗದಲ್ಲಿ ನೀವು ನೋಡ್ಬೋದು ಮಣ್ಣು ಯಾವ ರೀತಿ ಸಡ್ಲಾಗಿದೆ ಅಂಥೇಳಿ. ಮಳೆಯ ಅಬ್ಬರದಿಂದಾಗಿ ಮಣ್ಣು ಈ ಭಾಗದಲ್ಲಿ ಲೂಸ್ ಆಗ್ತದೆ. ಲೂಸ್ ಆದಾಗ ಸಾಮಾನ್ಯವಾಗಿ ಬೀಳುವಂಥದ್ದು. ಆದರೆ ಈ ಸಲ ಭಾಳಷ್ಟು ದೊಡ್ಡ ಪ್ರಮಾಣದಲ್ಲಿ ಇವತ್ತು ಗುಡ್ಡ ಕುಸಿತ ಆಗಿರುವಂಥದ್ದು. ಹೊನ್ನಾವರದ ರಾಷ್ಟ್ರೀಯ ಹೆದ್ದಾರಿಯ ಭಾಗದ ಸುಮಾರು ಹೊನ್ನಾವರದಿಂದ ನೀವು ಸಾಗರಕ್ಕೆ ಹೋಗುವಂತಹ ಮಾರ್ಗ ಏನು ಘಟ್ಟ ಪ್ರದೇಶ ಬರ್ತದೆ, ಆ ಭಾಗದಲ್ಲಿ ಎಲ್ಲ ಕಡೆ ಕೂಡ ಅಲ್ಲಲ್ಲಿ ಗುಡ್ಡ ಕುಸಿತ ಇರುವಂಥದ್ದು. ಹೀಗಾಗಿ ಮತ್ತೆ ಅಪಾಯ ಈ ಭಾಗದಲ್ಲಿ ಇದೆ. ಯಾಕಂದರೆ ಕಳೆದ 2 ವರ್ಷದಿಂದ ಈ ಭಾಗದಲ್ಲಿ ನಿರಂತರವಾಗಿ ಗುಡ್ಡ ಕುಸಿತನೇ ಇದೆ.